ಲೇಡೀಸ್ ಅಂಡ್ ಜೆಂಟಲ್ಮನ್, ವಿಜಯಪುರದಿಂದಲೇ ಗೌಡರ ಅಶ್ವಮೇಧ ಯಾಗ, ವಿಜಯಪುರದಿಂದಲೇ ಕುಮಾರಸ್ವಾಮಿ ಅವರ ವಿಜಯ ಯಾತ್ರೆ. ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಜಾತ್ಯತೀತ ಜನತಾದಳ ಪಕ್ಷ ಫಿನಿಕ್ಸ್ ತರ ಹುಟ್ಟಿದೇಳುವಂತಹ ಸಂಕಲ್ಪವನ್ನ ಮಾಡಿದೆ. ವಿಜಯಪುರದಲ್ಲಿ ದಳಪತಿಗಳ ಸಮಾವೇಶದ ನಂತರ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಹುಟ್ಟಿದೆದ್ದಿದೆ. ಜೆಡಿಎಸ್ನ ಈ ಬೆಳವಣಿಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ತಳಮಳವನ್ನ ಉಂಟು ಮಾಡಿದೆ. ಕಾಂಗ್ರೆಸ್ಗೂ ಕೂಡ ಈ ಬೆಳವಣಿಗೆ ಆಘಾತ ನೀಡಿದೆ. ಇತ್ತೀಚೆಗೆ ರಾಜ್ಯ ಜೆಡಿಎಸ್ ಬೆಳ್ಳಿ ಹಬ್ಬದ ಅಂಗವಾಗಿ ವಿಜಯಪುರ ನಗರದಲ್ಲಿ ಆಯೋಜನೆ ಮಾಡಿದಂತಹ ಕಿತ್ತೂರು ಕರ್ನಾಟಕ ಭಾಗದ ಜನತಾ ಸಮಾವೇಶ ಮಿತ್ರ ಪಕ್ಷ ಬಿಜೆಪಿಯಲ್ಲಿ ತಳಮಳವನ್ನ ಸೃಷ್ಟಿ ಮಾಡಿದೆ. ಜೊತೆಗೆ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ನೀಡುವಂತಹ ಸಂದೇಶವನ್ನ ಕೂಡ ರವಾನೆ ಮಾಡಿದೆ. ವಿಜಯಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಇಂಡಿ, ನಾಗಠಾಣ, ಬಸವನ ಬಾಗೇವಾಡಿ, ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆಗೆ ಈಗಲಿಂದಲೇ ತಯಾರಿ ಆರಂಭ ಆಗಿದೆ. ಇನ್ನುಳಿದ ಬಬಲೇಶ್ವರ, ಮುದ್ದೇಬಿಹಾಳ, ಸಿಂದಗಿ ಮತ್ತೆ ವಿಜಯಪುರವನ್ನ ಬಿಜೆಪಿಗೆ ಬಿಟ್ಕೊಡುವಂತಹ ಇರಾದೆಯನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಅವರು ಜನತಾ ಸಮಾವೇಶದ ವೇದಿಕೆ ಮೇಲೆ ಜಿಲ್ಲೆಯ ಸಂಭಾವ್ಯ ಸ್ಪರ್ಧಾಳುಗಳನ್ನ ಈಗಾಗಲೇ ಹಾರೈಸಿದ್ದಾರೆ. ಮುಂದಿನ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆಶೀರ್ವದಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಂತೂ 4 ಕ್ಷೇತ್ರಗಳಲ್ಲಿ 2023ರಲ್ಲಿ ಸೋತಿರುವಂತಹ ಹಾಗೆ ಇನ್ನುಳಿದಂತೆ ಗೆದ್ದಿರುವಂತಹ ಅಭ್ಯರ್ಥಿಗಳನ್ನ ತಮ್ಮ ಅಕ್ಕಪಕ್ಕ ನಿಲ್ಲಿಸಿಕೊಂಡು ಚುನಾವಣಾ ಪ್ರಚಾರವನ್ನೇ ಇಲ್ಲಿ ನಡೆಸಿದ್ದಾರೆ. ಅದಷ್ಟೇ ಅಲ್ಲ, ಈ 4 ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ರಬಲ ಆಗಿರೋದು ಈ ಹಿಂದಿನ ಚುನಾವಣಾ ಫಲಿತಾಂಶಗಳಲ್ಲಿ ಸಾಬೀತಾಗಿದೆ. ಜೆಡಿಎಸ್ ಮುಂದಿನ ದಿನಗಳಲ್ಲಿ ಪ್ರಬಲ ಹಕ್ಕನ್ನ ಮಂಡಿಸೋದು ಬಹುತೇಕ ನಿಶ್ಚಿತವಾಗಿದೆ. ಜೆಡಿಎಸ್ನ ಆರಂಭಿಕ ನಡೆಯು ನಾಗಠಾಣ, ಇಂಡಿ, ಬಸವನ ಬಾಗೇವಾಡಿ, ದೇವರ ಹಿಪ್ಪರಗಿ ಕ್ಷೇತ್ರಗಳ ಬಿಜೆಪಿಯ ಆಕಾಂಕ್ಷಿಗಳಲ್ಲಿ ಈಗಾಗಲೇ ತಳಮಳವನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ಚುನಾವಣೆಗೆ ಇನ್ನು 2.5 ವರ್ಷ ಬಾಕಿ ಇರುವಾಗಲೇ ಜೆಡಿಎಸ್ನ ಈ ಆಕ್ರಮಣಕಾರಿ ನಡೆಯು ಭವಿಷ್ಯದಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಗೆ ಧಕ್ಕೆ ತರುವಂತಹ ಸಾಧ್ಯತೆ ಏನಿದೆ ಅದನ್ನ ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಬಿಜೆಪಿಯ ವರಿಷ್ಠರು ಈ ವಿಚಾರದಲ್ಲಿ ಜೆಡಿಎಸ್ ಅನ್ನ ಕಟ್ ಹಾಕೋದಕ್ಕೆ ಯಾವ ತಂತ್ರವನ್ನ ಅನುಸರಿಸ್ತಾರೆ? ಜೆಡಿಎಸ್ ಕೇಳಿದಂತಹ 4 ಕ್ಷೇತ್ರಗಳ ಬದಲಾಗಿ 2 ಕ್ಷೇತ್ರಗಳನ್ನಷ್ಟೇ ಕೊಡ್ತಾರಾ ಅಥವಾ 3 ಕ್ಷೇತ್ರಗಳನ್ನ ಬಿಟ್ಕೊಡ್ತಾರಾ? ಇಲ್ಲ ಕ್ಷೇತ್ರ ಹಂಚಿಕೆಯ ವಿಷಯವಾಗಿ ಮೈತ್ರಿಗೆ ಧಕ್ಕೆ ಬಂದೊದಗುತ್ತಾ ಅನ್ನುವಂಥದ್ದು ರಾಜಕೀಯವಾಗಿ ಕುತೂಹಲವನ್ನ ಮೂಡಿಸಿದೆ. ಬಸವನ ಬಾಗೇವಾಡಿ, ಇಂಡಿ, ನಾಗಠಾಣದಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಈ ಕ್ಷೇತ್ರದಲ್ಲಿ ಮುಂಬರುವ ದಿನಗಳಲ್ಲಿ ಜೆಡಿಎಸ್ ಅಂದ್ಕೊಂಡಂತೆ ನಡೆದು ಬಿಜೆಪಿಯು ಬೆಂಬಲವಾಗಿ ನಿಂತರೆ ಕಾಂಗ್ರೆಸ್ಗೆ ದೊಡ್ಡ ನಷ್ಟ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂತಹ ವಿಶ್ಲೇಷಣೆಯೂ ನಡೆದಿದೆ. ಒಟ್ನಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ, ವಿಜಯಪುರ, ಬಬಲೇಶ್ವರ ಮತ್ತೆ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿಗೆ ಜೆಡಿಎಸ್ ಬೆಂಬಲಿತ ಮತಗಳು ವರ್ಗಾವಣೆ ಆದ್ರೆ ಅಲ್ಲಿಯೂ ಕಾಂಗ್ರೆಸ್ಗೆ ಆಘಾತ ಎದುರಾಗಬಹುದು. ಯಾವುದಕ್ಕೂ ಇವೆಲ್ಲ ಲೆಕ್ಕಾಚಾರಗಳು ಯಾವ ರೀತಿ ವರ್ಕೌಟ್ ಆಗುತ್ತೆ ಇನ್ನು 2.5 ವರ್ಷ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.